ಕಾರ್ಯಕ್ರಮದ ಪಟ್ಟಿ ಪ್ರಕಾರ 11:30ಗೆ ನಮ್ಮ ಕಾರ್ಕಳಕ್ಕೆ ಬರಬೇಕು. ಬಹುಶಃ ಒಂದು ಅರ್ಧ ಗಂಟೆ ತಡ ಆಗ್ಬೋದು, ಆದರೆ ಬರ್ತಾರೆ 12 ಗಂಟೆ. ಸರ್, ಈಗ 31 ಹೊಸ ಶಾಸಕರು ಮಂತ್ರಿ ಸ್ಥಾನ ಬೇಕು ಅಂತ ಒಂದು ಪತ್ರ ಬರೆದಿದ್ದಾರೆ. ಹೊಸಬರಿಗೆ ಸಿಗಬೇಕು ಅನ್ನುವಂಥ ಒಂದು ಹೌದು. ಏನು ಹೇಳ್ತೀವಿ? ಏನು ನಾವೆಲ್ಲ ಹೊಸೊಬ್ಬರೇ ಮಂತ್ರಿಗಳದು 72 ಇಸ್ವಿಯಲ್ಲಿ ದೇವರಾಜ ಅರಸು ಇರುವಾಗ ಆದ್ದರಿಂದ ಅವರು ಬೇಡ ಅಂತ ಹೇಳಲಿಕ್ಕೆ ನನಗೆ ನೈತಿಕ ಹಕ್ಕೇ ಇಲ್ಲ ಅಲ್ವಾ. ಈಗ ಹಿರಿಯರು ಇರುವಾಗ ತೊಂದರೆ ಇಲ್ಲ, ಕಿರಿಯರು ಏನಿಲ್ಲ, ಮೆರಿಟ್ ಇದ್ದರೆ ಯಾರು ಮಂತ್ರಿಗಳಾಗ. ಈಗ 31 ಶಾಸಕರಲ್ಲಿ ಕೊಡ್ಬೋದು ಅಂತ ಮೆರಿಟ್ ಇದ್ದರೆ ಕೊಡ್ಬೋದು. ನಿಮ್ಮ ಅಭಿಪ್ರಾಯ ಕೊಡ್ಬೋದು. ನಾವೆಲ್ಲ ಅದೇ ಥರ ಮೇಲೆ ಬಂದವರು ಸರ್. ಮೆರಿಟ್ ಇನ್ ದ ಸೆನ್ಸ್ ಅಂದರೆ ಯಾವ ರೀತಿ ಅಂತ? ಮೆರಿಟ್ ಅಂದರೆ ಅವರಲ್ಲಿ ಯೋಗ್ಯತೆ ಇರಬೇಕು, ಒಳ್ಳೆ ಲೆಜಿಸ್ಲೇಚರ್ನಲ್ಲಿ ಅವರ ವಿಶೇಷವಾದಂಥ ಅವರ ಪ್ರತಿಭೆಯನ್ನು ವ್ಯಕ್ತಪಡಿಸಬೇಕು. ಆವಾಗ ಲೀಡರ್ಸೇ ಮುಖ್ಯಮಂತ್ರಿಗಳೇ ಗುರುತಿಸ್ತಾರೆ. ನಮ್ಮಲ್ಲೆಲ್ಲ ನಾವು ಲಾಬಿ ಮಾಡಿ ಮಂತ್ರಿಗಳಾದದ್ದಲ್ಲ, ಲಾಬಿ ಮಾಡಿ ಮಂತ್ರಿಗಳಾಗಲಿಕ್ಕೆ ಆಗೋದಿಲ್ಲ. ಅವರ ಒಂದು ಶ್ರದ್ಧೆ, ಅವರ ಒಂದು ಹೊರಭೂಮಿಕೆ ಇದನ್ನು ಹೊಂದಿಕೊಂಡು ಗುರುತಿಸ್ತಾರೆ. ನಮ್ಮ ದೇವರಾಜ ಅರಸು ನಮ್ಮನ್ನು ಆಗಲೇ ಗುರುತಿಸ್ತಾರೆ. 73ರಲ್ಲೇ ಮಂತ್ರಿ ಆಗುವಂತೇಳಿ, ಅದು ಕೂಡ ಕ್ಯಾಬಿನೆಟ್ ಮಂತ್ರಿ ಆಗಬೇಕು ಅಂತ ನಮ್ಮನ್ನು ಗುರುತಿಸ್ತಾರೆ. ಆದ್ದರಿಂದ ಹೊಸ ಪ್ರತಿಭೆಗಳು ಕೂಡ ಸೇರಬೇಕು, ಹಳೆ ಬೇರು ಕೂಡ ಬೇಕು. ಈಗ ಇಷ್ಟು ತನಕ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಆಗ್ತಿತ್ತು. ಈಗ ಪುನರ್ರಚನೆ ಈ ಒಂದು ಪತ್ರದ ಮೂಲಕ ಪುನರ್ರಚನೆ ಆಗ್ತದೆ ಎನ್ನುವಂಥದ್ದು ಅದು ಗುಂಪಿಸಮ್ ಅಲ್ಲ, ಅವರ ಆಕಾಂಕ್ಷೆಗಳನ್ನು ವ್ಯಕ್ತ